ಹಿಂದಿ ಕೂಡ್ಲಿ ಬಿಟ್ಟಾತು. ಇವತ್ತೊಂದು ಇದು ಮಾಡ್ರಿ ಅಷ್ಟಕ್ಕೆ ಬರ್ತೀನಿ ನಾನು. ಅದೇ ಕಲ್ಲಲ್ಲ ಮೀಟಿಂಗ್ ಐತೆ ಯಾರು ಗೊತ್ತೊಂದು 5 ಐಟ ಹಾಕಪ್ಪ ನಮ್ಮ ಗೊಳ್ಳಳ್ಳಿ ಜನಗಳ ಭಾಳ ದಿನದ ಬೇಡಿಕೆ ಏನು ಜನಸಂಪರ್ಕ ಸಭೆ ನಡೆತೋ ಅವತ್ತು MP ಅವರಿಗೆ ಅಹವಾಲನ್ನು ಕೊಟ್ಟಿದ್ವಿ. ಒಂದು ರಸ್ತೆ ಭಾಳ ಕೆಟ್ಟದಾಗಿದೆ. ಕೋನಸಂದ್ರದಿಂದ ಏನು APC ಸರ್ಕಲಿಂದ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ ಇನ್ನು ಈ ಸಭೆಯನ್ನು ಇದು ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಅಂತೇಳಿ ಅವತ್ತೇ ಪ್ರೋಸೆಸ್ ಮಾಡಿ ವೆಂಕಟಸ್ವಾಮಿ ಅವ್ರಿಗೆ ಹಂಗೆ ಇಂಜಿನಿಯರ್ಗೆ ಹೇಳಿ ಇದನ್ನು ಎಸ್ಟಿಮೇಷನ್ ಮಾಡಿ ನೀವು ಫಾಲೋ ಮಾಡಬೇಕು ಅಂತ ನನಗೂ ಸಹ ಹೇಳಿದ್ರು. ಹಾಗೆ ವೆಂಕಟಸ್ವಾಮಿ ಅವ್ರಿಗೆ ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿಕೊಟ್ರು. ಅವರೇ ನಮ್ಮ MP ಅವರೇ ತಕ್ಷಣ ಹೇಳಿ ಅದನ್ನು ಎಸ್ಟಿಮೇಷನ್ ಮಾಡಿ ಅದನ್ನು ಇದು ಮಾಡಿದ್ರು. ಆಗ ಅವರು ಒಂದು ಅದು KRDCಯಲ್ಲಿ ಆಲ್ರೆಡಿ ಆಗಿದೆ ಸರ್, ಆದರೆ ಅದು ಕಾರಣಾಂತರಗಳಿಂದ ಪೆಂಡಿಂಗ್ ಇದೆ ಅಂತಂದರು. ನನಗೆ ಯಾವುದ್ರಲ್ಲಿ ಮಾಡ್ತೀಯ ಗೊತ್ತಿಲ್ಲಪ್ಪ, ಇಮಿಡಿಯೇಟಾಗಿ ಮಾಡಬೇಕು ಅಂತಂದರು. ನಿನ್ನೆ ಏನೋ ಶಾಸಕರು ಕೆಲವರು ಹೇಳೋರಂತೆ ನಾವು KRDCಯಲ್ಲಿ ಮೊದಲೇ ಮಾಡಿದ್ವಿ ಹೇಗೆ ಅಂತ. ಅದು ಆಗಿದೆಯೋ ಆಗಿಲ್ಲ ಅದರ ಬಗ್ಗೆ ಗೊತ್ತಿಲ್ಲ. ನಮಗೆ MP ಅವ್ರ ಕಡೆಯಿಂದ ಪ್ರೋಸೆಸ್ ಆದಮೇಲೆ ನಾವು ಅದನ್ನು ಫಾಲೋ ಅಪ್ ಮಾಡಿದ್ಮೇಲೆ ಇದು ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇರಲಿ ಅದೆಲ್ಲ ಕಾಮನ್ ರಾಜಕಾರಣವಾಗಿ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ಅದು ಬೇರೆ ಕ್ವಶನ್. ನಮಗೆ ಕೆಲಸ ಆಗಬೇಕು ಮುಖ್ಯ. ಕೆಲಸ ನಮಗೆ MP ಅವ್ರು ಪ್ರೋಸೆಸ್ ಮಾಡಿದ್ಮೇಲೆ ನಾವು ಫಾಲೋ ಮಾಡಿದ್ಮೇಲೆ ವೆಂಕಟಸ್ವಾಮಿ ಅದ್ರ ಹಿಂದೆ ಬಿದ್ದು ಓಡಾಟ ಮಾಡಿದ್ಮೇಲೆ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಸಂತೋಷ. ಆಮೇಲೆ ಕೆಲಸ ನೋಡ್ಕೊಂಡು ಹೋಗೋಣ, ಇವತ್ತು ಬರ್ತೀನಿ ಹಂಗೆ ನೋಡ್ಕೊಂಡು, ಇಲ್ಲ ಬಂದು ಒಂದು ಪೂಜೆ ಮಾಡಿಬಿಡಿ. ಒಂದು 20 ವರ್ಷದಿಂದ ರೋಡು ತುಂಬ ಗುಣಿಗಳು ಅದು ಇದಾಗಿ ತುಂಬ ನಮ್ಮೂರಿನ ಬೇಡಿಕೆ ತುಂಬ ಇತ್ತು. ಇದು 20 ವರ್ಷದಿಂದ ರೋಡು ಮಾಡಿರಲಿಲ್ಲ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ DK ಸುರೇಶ್ ಲೋಕಸಭಾ ಸದಸ್ಯರ ಹತ್ರ ಮಾತಾಡಿ ನಮ್ಮದು ಇದು ಜನದ ಬೇಡಿಕೆ ಇದ್ದೇ ಇದೆ, ಇದನ್ನೇನಾದರೂ ಮಾಡಿ ನೀವು ಮಾಡಿಕೊಡ್ಲೇಬೇಕು ಅಂದ್ಬಿಟ್ಟು ಅವ್ರಿಗೆ ತುಂಬ ಇದು ಮಾಡಿಸ್ಬಿಟ್ಟು ಅವರು ಬ್ಯಾಲೆನ್ಸ್ ಇದ್ದಿದ್ದು ಒಂದು KDR ಇತ್ತು, ಅದು ಅಮೌಂಟು ತಿರ್ಗಿ ಇವಾಗ 2 ಕೋಟಿ ದುಡ್ಡು ಆದೂರಿನಿಂದ ಬೊಮ್ಮಂಡಳ್ಳಿವರೆಗೂ 2 ಕೋಟಿ ದುಡ್ಡು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಲೋಕಸಭಾ ಸದಸ್ಯರು ಮಾಡಿಕೊಟ್ಟ ಒಂದು ಇದ್ರದ್ದು. ಬಟ್ ನಮ್ಮೂರಿಗಾಗಿರೋ ಒಂದು ಅನುಕೂಲಗಳು ಈ ಮುಂದಿನ ಇದರಲ್ಲಿ ನಾವು ಸುರೇಶ್ ಅಣ್ಣರಿಗೆ ಹೆಚ್ಚು ನಮ್ಮೂರಿನ ಕಡೆಯಿಂದ ಒಂದು ಮತಗಳನ್ನು ಕೊಟ್ಟು ಅವರ ಬೆಂಬಲ ಕೊಟ್ಟು ಒಂದು ಇದು ಮಾಡಿ ಕೊಟ್ಟು ಅವ್ರಿಗೆ ಧನ್ಯವಾದಗಳನ್ನು ನಾವು ಹೇಳ್ತೇವೆ. ಬೊಮ್ಮಂಡಳ್ಳಿಯಿಂದ ಆದೂರವರೆಗೂ ಒಂದು ರಸ್ತೆ ಅಗಲೀಕರಣ ಹಾಗೂ ರಸ್ತೆ ದುರಸ್ತಿ ಕಾಮಗಾರಿ ಕಾರ್ಯಕ್ರಮನ ಮಾನ್ಯ ನಮ್ಮ ಹಿರಿಯ ಮುಖಂಡರಾದಂಥ KS ನಟರಾಜ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ TAPMS ಅಧ್ಯಕ್ಷರಾದಂಥ ಹಾಗೂ ಗೊಳ್ಳಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೆಂಕಟಸ್ವಾಮಿ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಹಾಗೂ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಬಂದು ರಸ್ತೆ ಅಗಲೀಕರಣ ಬೇಗ ಆಗಬೇಕು, ದುರಸ್ತಿ ಆಗಬೇಕು ಅಂತೇಳಿ ಎಲ್ಲ ಈ ಭಾಗದ ಜನರ ಒತ್ತಾಯ ಇತ್ತು. ಈಗ ಅದು ಕಾರ್ಯಗತ ಬಂದಿದೆ. ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಏನಪ್ಪ ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಮಗಾರಿಗಳು ಅತಿ ಜರೂರಾಗಿ ನಡೆದು ಸಾರ್ವಜನಿಕರಿಗೆ ತುಂಬ ಅನುಕೂಲವನ್ನು ಮಾಡ್ತಾಯಿದೆ. ಅದೇ ರೀತಿ ಮುಂದಿನ ಬರೋ ದಿನಗಳಲ್ಲಿ ನಮ್ಮ ಈ ಭಾಗದ MP ಅವರಾದಂಥ ಮಾನ್ಯ DK ಸುರೇಶ್ ಅಣ್ಣವರು ಈ ಭಾಗದಿಂದ ಸ್ಪರ್ಧಿಸಿ ಅವ್ರಿಗೂ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಇದೇ ರೀತಿ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.